ಗೈಸ್ ಇವಾಗ ಟೈಮ್ ಬಂದುಬಿಟ್ಟು 3:16 ಆದರೆ ಆಗ್ತಾಯಿದೆ. ಸೊ ನನ್ನ ಹತ್ರ ತೊಗೊಂಬಂದಿದ್ದು ಅಮೌಂಟ್ ಎಲ್ಲ ಪ್ರತಿಯೊಂದು ಪೂರ್ತಿ ಖಾಲಿ ಆಗೋಯ್ತು. ಸೊ ರೋಡಲ್ಲಿ ಬರ್ತಾ ಇರಬೇಕಾದ್ರೆ ಸುನೀಲ್ ಸರ್ ಅಂತ ಹೇಳ್ಬಿಟ್ಟು, ಸೊ ಅವರು ಇವಾಗ ದೇವರು ಮಾಲೆ ಹಾಕಿದ್ದಾರೆ. ಸೊ ಅವರು ಆಟೋದಲ್ಲಿ ಬರ್ತಾಯಿದ್ರು. ಸುಮಾರು ಆಟೋಗಳವ್ರು ಆದ್ರೆ ಕೇಳಿದ್ರು ಎಲ್ಲಿಗೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು. ಸೊ ಈ ಥರ ನನ್ನ ಕಷ್ಟಗಳೆಲ್ಲ ಹೇಳ್ಕೊಂಡಿದ್ದಕ್ಕೆ ಯಾರೂ ಹೆಲ್ಪ್ ಮಾಡಿಲ್ಲ. ನೀವು ನೋಡ್ತಾ ಇರ್ಬೋದು ಸರ್ ಆದರೆ ನನ್ನನ್ನು ಒಂದು ಪ್ಲೇಸ್ಗಾದರೆ ಈ ಪ್ಲೇಸ್ಗಾದರೆ ಕರ್ಕೊಂಬಂದು ಬಿಟ್ಟಿದ್ದಾರೆ, ನೋಡ್ಬೋದು. ಇವ್ರ ಹೆಸರು ಸುನೀಲ್ ಸರ್ ಅಂತ ಹೇಳ್ಬಿಟ್ಟು. ವೆಲ್ಕಮ್ ಟು ಗದಗ್ ಡಿಸ್ಟಿಕ್. ಗೈಸ್ ಇವಾಗ ಟೈಮ್ ಬಂದುಬಿಟ್ಟು 3:33 ಆದರೆ ಆಗ್ತಾಯಿದೆ. ಸೊ ನಾನು ಬಂದುಬಿಟ್ಟು ಒಂದು ಗದಗ್ ಡಿಸ್ಟಿಕಲ್ಲಾದರೆ ಇದ್ದೀನಿ. ಸೊ ನೀವು ನೋಡ್ತಾ ಇರೋ ಸ್ಟ್ಯಾಚು ಬಂದುಬಿಟ್ಟು ಇದು ಕರ್ನಾಟಕದಲ್ಲೇ ಅತಿ ದೊಡ್ಡ ಬಸವಣ್ಣನ ಒಂದು ಸ್ಟ್ಯಾಚು ಆಗಿದೆ. ಸೊ ಇದು ಬಂದುಬಿಟ್ಟು 116 ಅಡಿ ಆದರೆ ಇದೆ. ಸರ್ ಬಂದುಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಆದರೆ ಕೊಡ್ತಾರೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಜ್ಯೋತಿಬಾ ರಾಮಚಂದ್ರ ಘಾಟಿಗೆ ಅಂತ ಹೇಳ್ಬಿಟ್ಟು. ಓಕೆ, ನೋಡಿ ಇದು ಭೀಷ್ಮಕೆರೆ ಅಂತ ಹೇಳ್ಬಿಟ್ಟು ಇದು ಒಂದು ಲೇಕ್, ಸುತ್ತಲೂ ಇರತಕ್ಕಂಥದ್ದು ಲೇಕಿನ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಬಸವೇಶ್ವರ ಸ್ಟ್ಯಾಚು. 116 ಅಡಿ ಇದೆ. ಆ 116 ಅಡಿ ಬಸವೇಶ್ವರ ಸ್ಟ್ಯಾಚುವಿನ ಕೆಳಗಡೆ ಒಂದು ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂ ಬಸವೇಶ್ವರ ಅವರ ಜೀವನ ಚರಿತ್ರೆಯನ್ನು ಇಲ್ಲಿ ಒತ್ತಿ ಹೇಳುತ್ತೆ. ಯಾಕಪ್ಪ ಅಂತಂತಂದರೆ ಇದು ಕೂಡಲ ಸಂಗಮದಲ್ಲಿ ಲಿಂಗೈಕ್ಯ ಆದಂಥವ್ರು ಇಲ್ಲಿ ಯಾಕೆ ಮಾಡಿದ್ದಾರೆ ಅಂತಂತಂದರೆ 2008ರಲ್ಲಿ ಇದರದ್ದು ಪ್ಲ್ಯಾನಿಂಗ್ ಮಾಡಿದರು. 2015ರಲ್ಲಿ ಇನಾಗ್ರೇಷನ್ ಆಯಿತು. 2015ರಿಂದ ಇಲ್ಲಿವರೆಗೂ ಕೂಡ ಪ್ರವಾಸಿಗರು ಬಂದು ವೀಕ್ಷಣೆ ಮಾಡಿ ಹೋಗ್ತಾರೆ. ಕರ್ನಾಟಕದಲ್ಲೇ ಒಂದು ಪ್ರಥಮ ಸ್ಥಾನದಲ್ಲಿ ಇರೋದರಿಂದ ಒಂದು ನೋಡ್ತಕ್ಕಂಥ ಒಂದು ಬಸವೇಶ್ವರ ಸ್ಟ್ಯಾಚು. ಬೆಂಗಳೂರವರೇ ಆರ್ಕಿಟೆಕ್ಚರ್ ಡಿಸೈನರ್ ಆಗಿರೋದರಿಂದ ಶ್ರೀಧರ್ ಮೂರ್ತಿಯವರು ಆರ್ಕಿಟೆಕ್ಚರ್ ಡಿಸೈನ್ ಮಾಡಿದ್ದಾರೆ. ಇದನ್ನು ತಾವು ವೀಕ್ಷಣೆ ಮಾಡ್ಬೋದು. ಅಲ್ಲಿ ಕೂಡ ಅವರ ರೈಟಿಂಗ್ ಇಲ್ಲಿದೆ. ಒಂದು ತೊಟ್ಟಿಲ್ಲದ ಕಾರ್ಯಕ್ರಮ, ಬಸವೇಶ್ವರವರು ತೊಟ್ಟಿಲಿನ ಕಾರ್ಯಕ್ರಮ, ಅವರ ತಂದೆ ಹೆಸರು ಮತ್ತು ತಾಯಿ ಹೆಸರು ಇಲ್ಲಿ ಮೆನ್ಷನ್ ಆಗಿರೋದು ಡೀಟೇಲ್ ಆಗಿದೆ. ಮೊದಲಿನ ಪದ್ಧತಿ ಯಾವ ಥರ ಇತ್ತು ಎಂಬುದರ ಬಗ್ಗೆ ಇದು ಒಂದು ನ್ಯಾಚುರಲಿಕ್ಕಾಗಿ ತೋರಿಸಿದ್ದಾರೆ. ಅದರ ನಂತರದಲ್ಲಿ ಮೌಢ್ಯಲೋಕ ಯಾವ ಥರದ ಜೀವನ ಇತ್ತು ಎಂಬುದರ ಬಗ್ಗೆ ಅದರ ಡೀಟೇಲ್ಸ್ ಆಗಿದೆ ಇಲ್ಲಿ ಕೂಡ. ಮತ್ತು ಇದರ ಮುಂದಿನ ವಿಚಾರದಲ್ಲಿ ನೋಡಿ, ಒಬ್ಬ ದಲಿತ ಬಾಲಕನ ಯಾವ ಥರ ರಕ್ಷಣೆ ಮಾಡಬೇಕು ಎಂಬುದರ ಬಗ್ಗೆ, ರಕ್ಷಣೆ ಮಾಡಿದಾಗ ಆಗಿನ ಕಾಲದಲ್ಲಿ ಮೌಢ್ಯಲೋಕ ಯಾವ ಥರ ಇತ್ತು ಎಂಬುದರ ಬಗ್ಗೆ ಡೀಟೇಲ್ ಆಗಿದೆ. ಇದು ತಾವು ವೀಕ್ಷಣೆ ಮಾಡಿ ದಲಿತ ಬಾಲಕನನ್ನು ಯಾವ ಥರ ಒಂದು ರಕ್ಷಣೆ ಮಾಡೋದು ಅಂತ ಬಸವಣ್ಣನವರು ಹೇಳ್ಕೊಟ್ಟಿರೋಂಥ ಸನ್ನಿವೇಶ ಇದು. ರಕ್ಷಣೆ ಮಾಡಿದಾಗ ಜನ ಅವನಿಗೆ ವಿರೋಧ ಮಾಡ್ತಾರೆ. ವಿರೋಧ ಮಾಡಿದಾಗ ಅವರು ವಿರೋಧ ಮಾಡಬಾರ್ದು ಅಂತ ಎಲ್ಲ ಜನ ಒಂದೇ ಎಂಬುದರ ಬಗ್ಗೆ ಒತ್ತಿ ಹೇಳ್ತಾರೆ ಸರ್. ಅಲ್ಲಿ ಬರ್ತಕ್ಕಂಥದ್ದು ಜನಿವಾರ ಯಾಕೆ ಧರಿಸ್ತಾರೆ ಎಂಬುದರ ಬಗ್ಗೆ ಒಂದು ಸನ್ನಿವೇಶ. ಕೂತಾಗ ಕೂಡಲ ಸಂಗಮದಲ್ಲಿ ಜ್ಞಾನಕ್ಕೆ ಕೂತ್ಕೊಂಡಿರುವಾಗ ಅದರ ಒಂದು ಸನ್ನಿವೇಶ ಇದು. ಹೌದು. ಇದು ವಿವಾಹ ಅಂದರೆ ಮ್ಯಾರೇಜು ಬಸವಣ್ಣವ್ರದ್ದು. ಓಕೆ, ಬಸವಣ್ಣವ್ರದ್ದು ಮ್ಯಾರೇಜಿನ ಸನ್ನಿವೇಶಗಳು ಆಗಿನ ಕಾಲದಲ್ಲಿ ಯಾವ ಥರ ಇತ್ತು ಎಂಬುದರ ಬಗ್ಗೆ. ಇಲ್ಲಿ ನೋಡಿ, ಒಬ್ಬ ಕಳ್ಳನಿಗೆ ರಾಜರ ಆಡಳಿತದಲ್ಲಿ ಕರೆದುಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ವಿರೋಧ ಮಾಡ್ತಾರೆ. ಕಳ್ಳನಿಗೆ ಒಂದು ಅವಕಾಶ ಕೊಡಬೇಕು ಅಂತೇಳಿ, ಒಂದು ಸುಧಾರಿಸಲಿಕ್ಕೆ ಅವಕಾಶ ಕೊಡ್ಬೇಕಂತೇಳಿ ಒಂದು ತಡೆಯಾಜ್ಞೆ ಮಾಡ್ತಾರೆ ಬಸವೇಶ್ವರವರು. ಅದರದ್ದೊಂದು ಸನ್ನಿವೇಶ ಇಲ್ಲಿದೆ, ತಮ್ಮ ಕಾಣುತ್ತೆ. ಅಂದರೆ ಕಳ್ಳನಿಗೆ ಪರಿವರ್ತನೆ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ಬೀಜುಗಳ ಆಸ್ಥಾನದಲ್ಲಿ ಲಿಪಿಯವರು ಓದಿ ನಿಧಿಯನ್ನು ಸಂಶೋಧನೆ ಬಗ್ಗೆ ಮಂತ್ರಿಯವರು ಬಸವಣ್ಣವರು ಹೇಳ್ತಾರೆ. ಅದು ಮಂತ್ರಿ ಆಡಳಿತದಲ್ಲಿ ಹೇಳುವಂಥ ಒಂದು ಸನ್ನಿವೇಶ. ಇಲ್ಲಿ ಒಬ್ಬ ದಲಿತರ ಮನೆಯಲ್ಲಿ ಊಟ ಮಾಡುವುದು ಯಾವ ಥರ ಎಂಬುದರ ಊಟ ರಿಯಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ನೋಡ್ರಿ, ಆಗಿನ ಕಾಲದಲ್ಲಿ ವಿರೋಧ ಮಾಡ್ತಿದ್ರು. ಇದರ ವಿರೋಧ ಮಾಡುವಂಥದ್ದಲ್ಲ. ಇದು ಎಲ್ಲರೂ ಒಂದೇ, ನಾವೆಲ್ಲ ಮಾನವ ಜನಕುಲ ಏನಿದೆ ಎಲ್ಲ ಒಂದೇ ಎಂಬುದ್ರ ಬಗ್ಗೆ ಆಗಿನ ಕಾಲದಲ್ಲಿ ಹೇಳಿದಂಥವ್ರು ನಮ್ಮ ಬಸವೇಶ್ವರವರು. ಆ ಸನ್ನಿವೇಶ ಇಲ್ಲಿ ಮಾಡಿದ್ದಾರೆ. ನೀಡಿರುವಂಥ ಬಸವಣ್ಣನವರು ದಲಿತರಿಗೂ ಒಂದು ಲಿಂಗ ದೀಕ್ಷೆಯನ್ನು ನೀಡಿದಂಥ ಬಸವಣ್ಣನವರು. ಓಕೆ, ಅಂದರೆ ಎಲ್ಲರೂ ಸಮಾನರು ಎಂಬುದು ಒಂದು ಒತ್ತಿ ಹೇಳಿದ್ದಾರೆ ಇಲ್ಲಿ ಈ ಸನ್ನಿವೇಶದಲ್ಲಿ. ಇಲ್ಲಿ ಹರಳಯ್ಯ ಅಂದರೆ ಅವರು ಸ್ಲಿಪ್ಪರ್ ಮಾಡುವಂಥವ್ರು. ಹರಳಯ್ಯನ ಒಂದು ಚರ್ಮದ ಒಂದು ಸ್ಲಿಪ್ಪರ್ ರೆಡಿ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ತಮ್ಮ ತಲೆ ಮೇಲೆ ಹೊತ್ಕೊಂಡು ಬರ್ತಾರೆ. ತಪ್ಪಿನ ಅರಿವಾದಾಗ
ತಪ್ಪಪ್ಪ ಆ ಥರ ಮಾಡಬಾರ್ದು ಅಂತೇಳಿ ಅದು ಒಂದು ಸನ್ನಿವೇಶ. ಸ್ಲಿಪ್ಪರ್ ಚಪ್ಪಲಿನ ಇಟ್ಕೊಂಡಿದ್ದಾರೆ ಮೇಲೆ. ಹರಳೆಯ ತಮ್ಮ ತೊಡೆಯ ಚರ್ಮದಿಂದ ಮಾಡಿದಂಥ ಚರ್ಮಾವಧಿಗಳನ್ನು ಬಸವೇಶ್ವರ ಅವರು ಅರ್ಪಿಸುವಂಥ ದೃಶ್ಯ. ದಲ್ಲಿ ಅಲ್ಲಮ ಪ್ರಭುಗಳು ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಸಭೆಯ ದೃಶ್ಯ. ಇಲ್ಲಿ ಅಕ್ಕಮಹಾದೇವಿಯವರು ಕೂಡ ಇದ್ದಾರೆ, ಅಲ್ಲಮ ಪ್ರಭುಗಳು ಕೂಡ ಇದ್ದಾರೆ, ಋಷಿಗಳಿದ್ದಾರೆ. ಬಸವಣ್ಣನವರು ಅವರು ತಮ್ಮ ವಚನದಲ್ಲಿ ಹೇಳುವಂಥ ಒಂದು ಸನ್ನಿವೇಶ. ಇಲ್ಲಿ ವಿವಾಹ ಬೇರೆ ಅನ್ಯ ಜನಾಂಗದವರಿಗೆ ಮದುವೆ ಆಗಬಾರ್ದು ಅಂತಂತೇಳಿ ಇದು ಎಲ್ಲರೂ ಕೂಡ ಆಗ್ಬೋದು ಅಂತಂಬುದ್ರ ಬಗ್ಗೆ ತೋರಿಸ್ಕೊಡ್ತಕ್ಕಂಥದ್ದು ಸನ್ನಿವೇಶ ಇಲ್ಲಿದೆ ನೋಡಿ. ಇಲ್ಲಿ ಅಲ್ಲಿ ಕೂಡ ಅಸ್ಪೃಶ್ಯತೆ ಇತ್ತು, ಆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಲಿಕ್ಕೆ ಇದು ಮದುವೆ ಸನ್ನಿವೇಶ. ಗೈಸ್ ನೋಡಿ, ಇದು ಬಂದ್ಬಿಟ್ಟು ಅಂದರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಕೂಡ ಮಾಡ್ಬೋದು ಅಂತ ಒಂದು ತೋರಿಸ್ಕೊಟ್ಟಿರುವಂಥ ಸನ್ನಿವೇಶ ಆಗಿನ ಟೈಮ್ದಲ್ಲಿ. ನೋಡಿ, ಆಗಿನ ಟೈಮಲ್ಲಿ ಈ ಥರ ಒಂದು ಎಲ್ಲ ಬಸವಣ್ಣನವರು ಹೇಳಿದ್ದಾರೆ. ಸೊ ಆ್ಯಕ್ಚುಲಾಗಿ ಹೇಳ್ಬೇಕಾದ್ರೆ ಅದು ಕರೆಕ್ಟೇ. ಅದು ಆ್ಯಕ್ಚುಲಿ ಆ ಥರ ಒಂದು ಈ ಕ್ಯಾಸ್ಟ್ ಅನ್ನೋ ಫೀಲಿಂಗ್ಸ್ ಅನ್ನೋದು ಇಟ್ಕೋಬಾರ್ದು ನಾವು. ಸೊ ಅದರಿಂದ ತುಂಬ ಇದಾದರೆ ಆಗುತ್ತೆ. ತುಂಬ ಇವಾಗೆಲ್ಲ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ. ಸೊ ದಲಿತ ಯುವಕ ಬ್ರಾಹ್ಮಣರ ಕನ್ಯೆಗೆ ಮದುವೆಯಾದಂಥ ಸನ್ನಿವೇಶ ಆಗಿನ ಕಾಲದಲ್ಲಿ ಇರ್ತಕ್ಕಂಥ. ಓಕೆ, ನೋಡಿ ಗೈಸ್, ಒಬ್ಬ ದಲಿತ ಯುವಕ ಬಂದ್ಬಿಟ್ಟು ಒಬ್ಬ ಬ್ರಾಹ್ಮಣರ ಕನ್ಯೆಗೆ ಒಂದು ಮ್ಯಾರೇಜ್ ಆಗಿರುವಂಥ ಒಂದು ಸನ್ನಿವೇಶ ನಿಮ್ಗೆ ಮುಂದೆ ಕಾಣಿಸ್ತಾ ಇರೋದು. ವಿವಾಹದಲ್ಲಿ ರಾಜರ ಕಾಲದಲ್ಲಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದಾಗ ಅವ್ರಿಗೆ ನೀಡ್ತಕ್ಕಂಥ ಶಿಕ್ಷೆಗಳು ಯಾವ ಥರ ಇದ್ವು ಎಂಬುದರ ಬಗ್ಗೆ ಒಂದು ಸನ್ನಿವೇಶ ತೋರಿಸ್ತಾರೆ. ಇಲ್ಲಿದೆ ನೋಡಿ, ಆನೆ ಸರಪಳಿ ಹಾಕಿ ಎಳೆಯುವಂಥ ಸನ್ನಿವೇಶ ಅಲ್ಲಿ ಕಾಣುತ್ತೆ. ಆನೆನೇ ಅವ್ರನ್ನ ಎಳಿತಾ ಇರೋದು. ಆನೆ ಕಾಲಿಗೆ ಸರಪಳಿ ಹಾಕಿ ಇವ್ರಿಗೂ ಸರಪಳಿ ಹಾಕಿ ಎಳಿಸ್ತಿದ್ರು. ಅಂದ್ರೆ ಮಣ್ಣಿನಲ್ಲಿ ಮರಳಿನಲ್ಲಿ ಅವ್ರಿಗೆ ಎಳಿತಿದ್ರು. ಅಲ್ಲಿ ಜರುಗಿದ ಹತ್ಯಾಕಾಂಡದಲ್ಲಿ ಆಗಿನ ಸಮಯದಲ್ಲಿ ಕೂಡ ಒಂದು ಆಕ್ರಮಣ ಆಯಿತು. ವಚನ ಸಾಹಿತ್ಯಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂತಂದರೆ ಆ ವಚನ ಸಾಹಿತ್ಯಗಳನ್ನು ತಾಳೆಗರಿಯಲ್ಲಿ ಏನು ಮಾಡಿದ್ರು ಅವನ್ನ ರಕ್ಷಣೆ ಮಾಡಲಿಕ್ಕೆ ಅವನ್ನ ತಗೊಂಡು ಹೋಗ್ತಾರಂಥದ್ದೊಂದು ದೃಶ್ಯಾವಳಿ. ಸಂರಕ್ಷಣೆ ಬಂದ್ಬಿಟ್ಟು ಒಂದು ವಚನಗಳನ್ನು ಒಂದು ಸಂರಕ್ಷಣೆ ಮಾಡುವಂತಹ ಒಂದು ದೃಶ್ಯ ನಿಮಗೆ ಇದು ಕಾಣಿಸ್ತಾ ಇರೋದು. ಹೌದು. ಇಲ್ಲೇ ಕೂಡಲ ಸಂಗಮದಲ್ಲಿ ಅವರು ಲಿಂಗೈಕ್ಯರು ಹಾಕ್ತಾರೆ. ಯಾವ ಥರ ಲಿಂಗೈಕ್ಯರು ಆಗಿದ್ರು ಅಂಬುದ್ರ ಬಗ್ಗೆ ಒಂದು ದೃಶ್ಯ. ಓಕೆ. ಕೆರೆಯಲ್ಲಿ ಸುಮಾರು 4 ಎಕರೆ ಜಮೀನು ಅಂತ ಹೇಳ್ತಾರೆ. 4 ಎಕರೆ ಜಮೀನಲ್ಲಿ ಗೈಸ್, ನಾನು ಬಂದುಬಿಟ್ಟು ಆ ಕಡೆಯಿಂದ ಆದರೆ ಬರ್ತಾ ಇದ್ದೆ. ಸೊ ಆ ಕಡೆಯಿಂದ ಬರ್ತಾ ಇರಬೇಕಾದ್ರೆ ನನಗೆ ಆ ಕಡೆಯಿಂದ ಸ್ಟ್ಯಾಚು ಆದರೆ ಕಾಣಿಸ್ತು, ಮತ್ತು ಈ ಕಡೆಯಿಂದ ಬಂದರೆ ಮತ್ತು ಈ ಕಡೆಯಿಂದ ಫ್ರಂಟ್ ವ್ಯೂವಿಂದ ಕಾಣಿಸ್ತಾ ಇದೆ. ಸೊ ಅದು ಒಂದು ಕ್ರಾಸ್ ಆ್ಯಂಗಲಲ್ಲಾದರೆ ಕಟ್ಟಿದ್ದಾರಂತೆ. ಸೊ ಅದರ ಒಂದು ವೈವಿಧ್ಯತೆ ಅದೇ ಆಗಿದೆ. ಅಂದರೆ ಒಂದು ಕ್ರಾಸಲ್ಲಿ ಒಂದು ಡಯಾಗ್ನಲ್ ಶೇಪಲ್ಲಿ ಆದರೆ ಕಟ್ಟಿದ್ದಾರೆ. ಸೊ ಅದೇ ಒಂದು ಅದರ ಒಂದು ಮೀನಿಂಗು. ಬೆಂಗಳೂರವರು ಆರ್ಕಿಟೆಕ್ಚರ್ ಶಿಲ್ಪಿಕಾರರು. ಅಲ್ಲಿದೆ ನೋಡಿ, ಶಿಲ್ಪಿಕಾರರ ಹೆಸರು ಪಾದದಲ್ಲಿದೆ. ಶಿಲ್ಪಿಕಾರರ ಹೆಸರು ಶ್ರೀಧರ್ ಮೂರ್ತಿ ಅಂತೇಳಿ. ಶ್ರೀಧರ್ ಮೂರ್ತಿ ಬೆಂಗಳೂರಿನ ನಿವಾಸಿ ಅವರು ಅಲ್ವಾ? ಹೌದು ಸರ್. ಇಲ್ಲಿ ಪ್ರತಿಯೊಂದು ಕೂಡ ವಚನ ಸಾಹಿತ್ಯಗಳು ಇದ್ದಾವೆ. ನೋಡಿ ಗೈಸ್, ಯಾವ ಥರ ಕಾಣಿಸುತ್ತೋ, ಎಷ್ಟು ಒಂದು ಹೈಟ್ ಆದರೆ ಇದೆಯೋ ನೋಡೋಕ್ಕೆ 2 ಕಣ್ಣುಗಳಂತೂ ಸಾಕಾಗಲ್ಲ, ಅಷ್ಟೊಂದು ಹೈಟ್ ಆದರೆ ಇದೆ. ನಿಮಗೆ ಅಷ್ಟೊಂದು ಹೈಟ್ ಆದರೆ ಕಾಣಿಸುತ್ತೆ. ಇಲ್ಲಿ ಬಂದುಬಿಟ್ಟು ಮುಂದೆ ಒಂದು ವಚನ ಸಾಹಿತಿಗಳಾದರೆ ಹಾಕಿದ್ದಾರೆ. ಪ್ರತಿಯೊಂದು ವಚನ ಸಾಹಿತಿಗಳು ಒಂದು ಲಿಪಿಯ ರೂಪದಲ್ಲಿ ಕಲ್ಲಿನಲ್ಲಿ ಬರೆಯೋದು ಪದಲ್ಲೇ ಫಿಟ್ ಮಾಡಿದ್ದಾರೆ. ಮಕ್ಕಳಿಗೆ ನೋಡಲಿಕ್ಕೆ, ಪ್ರವಾಸಿಗರಿಗೆ ನೋಡಲಿಕ್ಕೆ ವಚನ ಸಾಹಿತಿಗಳು ಮತ್ತೆ ಮರುಕಳಿಸಿ ನೆನಪು ಮಾಡೋದಕ್ಕೋಸ್ಕರ ಒಂದು ಮಾಡಿದಂಥದ್ದು. ಪ್ರತಿಯೊಂದು ವಚನದಲ್ಲಿ ಪ್ರತಿಯೊಂದು ವಚನದ ಕಲೆಯಲ್ಲಿ ಒಂದು ಅರ್ಥ ಇದೆ. ಆ ಅರ್ಥವನ್ನು ತಿಳ್ಕೊಂಡ್ರೆ ಯಾರು ಕೂಡ ಧರ್ಮ, ಜಾತಿ, ಮತ, ಭೇದ ಅಂತ ಯಾರು ಕೂಡ ಬಡ್ದಾಡುವಂಥ ಸನ್ನಿವೇಶಗಳು ಬರೋದಿಲ್ಲ. ಇದನ್ನು ತಿಳ್ಕೊಂಡು ಅಳವಡಿಸ್ಕೋಬೇಕು, ಅರ್ಥೈಸ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ಕೂಡ ನಾವು ಬಸವಣ್ಣವರ ಒಂದು ವಚನ ಸಾಹಿತ್ಯಗಳು ಹಾಗೂ ಅವರ ಚಲನವಲನದ ಬಗ್ಗೆ ತಿಳ್ಕೊಂಡು ನಾವು ನಡಿಬೇಕು ಎಂಬುದರದ್ದು ಒಂದು ಮಾಹಿತಿ ಸನ್ನಿವೇಶಗಳನ್ನು ಇಲ್ಲಿ ಕಾಣಿಸಿದ್ದಾರೆ. ಯಾವಾಗ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ರು?
ಸರ್ 2008ರಲ್ಲಿ 2008 ಕನ್ಸ್ಟ್ರಕ್ಷನ್ ಪ್ರಾರಂಭ ಆಯಿತು. 2015ಕ್ಕೆ ಇದು ಕಂಪ್ಲೀಟ್ ಆಯಿತು. 2015ರಲ್ಲಿ ಇದು ಇನಾಗ್ರೇಷನ್ ಆಗಿರೋದು. ಸುಮಾರು 7 ವರ್ಷ ಆದರೆ ಆಯಿತು ಹೌದು. ಕನ್ಸ್ಟ್ರಕ್ಷನ್ ಮಾಡೋಕ್ಕೆ. ಹಾಂ ಸರ್. ಮತ್ತು ಈ ಗಾರ್ಡನ್ಸ್ ಎಲ್ಲ ಅವಾಗೇನೆ ಸ್ಟಾರ್ಟ್ ಮಾಡಿದ್ದು? ಹೌದು ಸರ್, ಗಾರ್ಡನ್ ಅವಾಗೆಲ್ಲ ಆಗಿದ್ದು. ಗಾರ್ಡನ್ ಟೋಟಲ್ ಪ್ರವಾಸಿಗರಿಗೆ ನೋಡಲಿಕ್ಕೆ ವ್ಯವಸ್ಥೆ ಮಾಡಿದಂಥದ್ದು 2015ರಲ್ಲಿ. ಇವತ್ತಿಗೆ ಕೂಡ ಇದೆ, ತಾವು ಕಾಣ್ಬೋದು. ಸುತ್ತಲೂ ನೀರಿನ ವಾತಾವರಣದ ಮಧ್ಯೆ ಒಂದು ಪ್ರವಾಸಿ ತಾಣದ ಆಕರ್ಷಣೆ ಈ ಬಸವೇಶ್ವರ ಸ್ಟ್ಯಾಚ್ಯೂ. ಕರ್ನಾಟಕದ ಮೊದಲನೇ ಸ್ಥಾನ, ವಿಶ್ವದಲ್ಲಿ 4ನೇ ಸ್ಥಾನ ಅಂತ ಹೇಳ್ತಾರೆ. ನಾವು ಕ್ಲಾರಿಫೈ ಆಗಿಲ್ಲ, ಆದರೂ ಕೂಡ ನೋಡಲಿಕ್ಕೆ ಒಂದು ಆಕರ್ಷಣೀಯ ರಮಣೀಯವಾದಂಥ ಒಂದು ದೃಶ್ಯಾವಳಿಗಳು ಇಲ್ಲಿ ಕಾಣ್ತವೆ. ಎಲ್ಲರೂ ಕೂಡ ಬಂದು ವೀಕ್ಷಣೆ ಮಾಡ್ಬೋದು. ಈ ಬಸವೇಶ್ವರ ಸ್ಟ್ಯಾಚ್ಯೂ ಪ್ರವಾಸೋದ್ಯಮ ಇಲಾಖೆಯಿಂದ ನಿರ್ಮಾಣ ಮಾಡಲ್ಪಟ್ಟಿದೆ. ಪೇಂಟಿಂಗ್, ಆರ್ಕಿಟೆಕ್ಚರ್, ಡಿಸೈನ್, ಪೇಂಟಿಂಗ್ ಎಲ್ಲ ಕಾಂಕ್ರೀಟ್ ವರ್ಕ್. ನೋಡೋಕ್ಕೆ ಆ್ಯಂಟಿಕ್ ಥರ ಕಾಣಿಸೋದಲ್ವ? ನೋಡೋಕ್ಕೆ ಆ್ಯಂಟಿಕ್, ಒಂದು ಕಂಚಿನ ಥರ ಕಾಣುತ್ತೆ. ಇದರಲ್ಲಿ ಇರೋದೆಲ್ಲ ಕಾಂಕ್ರೀಟ್ ವರ್ಕ್. ಸರ್, ಬಸವಣ್ಣನ ಕೈಯಲ್ಲಿದೆ ಅಲ್ವಾ, ಸೊ ಅದು ವಚನಗಳವು? ಇಲ್ಲ ಸರ್, ಒಂದು ಡಿಸೈನ್. ಅದು ಕೈಯಲ್ಲಿರೋದು ತಾಳೆಗರಿ ವಚನ ಬುಕ್. ಆ್ಯಕ್ಚುಲಿ ಒರಿಜಿನಲ್ ಆಗಿ ಆ ಥರ ಇರೋದು, ಬಟ್ ಅದನ್ನು ಒಂದು ಕಲರ್ ತೋರಿಸಿರೋದು. ಕಾಂಕ್ರೀಟ್ ವರ್ಕ್ನಲ್ಲಿ ಆ ಥರ ರೆಡಿ ಮಾಡಿದ್ದಾರೆ. ಒರಿಜಿನಲ್ ಇರೋದೇ ಅದೇ ಥರ. ನೋಡಿದ್ರೆ ಗೈಸ್ ಯಾವ ಥರ ಅನಿಸ್ತು ಅಂತೇಳ್ಬಿಟ್ಟು ಸರ್ ಎಲ್ಲ ಒಂದು ಕ್ಲಿಯರ್ ಕಟ್ ಆಗಿದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟರು. ನಾನೇನು ಮಾತಾಡೋಂಗೆ ಇಲ್ಲ, ಸೊ ಆ ಥರ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ನಿಮ್ಗೆ ಕೊಟ್ಟರು ಸರು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡಿ ವಿಡಿಯೋ ಯಾವ ಥರ ಅನಿಸ್ತು ಅಂತೇಳ್ಬಿಟ್ಟು. ಸರ್, ನಿಮ್ಮ ಹೆಸರು ಹೇಳ್ತೀರಾ? ಗೈಸ್, ಈ ಥರ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿಂದ ಒಬ್ಬರು ಕರ್ಕೊಂಬಂದು ಅಲ್ಲಿ ಬಿಟ್ಟರು. ಸೊ ಮತ್ತು ಅಲ್ಲಿಂದ ನಡ್ಕೊಂಬರ್ತಾ ಇರಬೇಕಾದ್ರೆ ಒಬ್ಬರು ಪವನ್ ಕುಮಾರ್ ಸರ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಸೊ ಇಲ್ಲಿ ಆಟೋದಲ್ಲಿ ಇಲ್ಲಿಂದ ಒಂದು ನಡ್ಕೊಂಬರ್ತಾ ಇರಬೇಕಾದ್ರೆ ಇಲ್ಲಿ ಡ್ರಾಪ್ ಆದರೆ ಕೊಡ್ತಾ ಇದ್ದಾರೆ ಸರು. ಗೈಸ್, ನೀವು ನೋಡ್ತಾ ಇರೋ ಒಂದು ಟೆಂಪಲ್ ಬಂದುಬಿಟ್ಟು ಒಂದು ತ್ರಿಕೂಟೇಶ್ವರ ಅಂತ ಹೇಳ್ಬಿಟ್ಟು. ಗೈಸ್, ಇದು ಬಂದುಬಿಟ್ಟು ಒಂದು ತ್ರಿಕೂಟೇಶ್ವರ ಒಂದು ಟೆಂಪಲ್ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಕಾಣಿಸ್ತಾ ಇರೋದು. ಗೈಸ್, ಇಲ್ಲಿ ನೋಡ್ತಾ ಇರೋ ಒಂದು ದೇವಸ್ಥಾನ ಬಂದುಬಿಟ್ಟು ಒಂದು ತ್ರಿಕೂಟೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಸೊ ಈ ದೇವಸ್ಥಾನನ ಒಂದು 11ನೇ ಶತಮಾನದಲ್ಲಿ ಒಂದು ಚಾಲುಕ್ಯ ಒಂದು ದೇವಸ್ಥಾನಗಳ ಒಂದು ಮುಖ್ಯ ದೇವಸ್ಥಾನ ಈ ತ್ರಿಕೂಟೇಶ್ವರ ದೇವಸ್ಥಾನ ಆಗಿದೆ. ನೀವು ನೋಡ್ತಾ ಇರೋವಂಥ ದೇವಸ್ಥಾನ ಅಂದರೆ ಒಂದು ಚಾಲುಕ್ಯ ಸುಮಾರು ಒಂದು ದೇವಸ್ಥಾನಗಳಾದರೆ ಇದು ಮಾಡ್ತಾರೆ. ಸೊ ಅದರಲ್ಲಿ ಈ ಒಂದು ದೇವಸ್ಥಾನ ಬಂದುಬಿಟ್ಟು ಒಂದು ಮುಖ್ಯ ದೇವಸ್ಥಾನ ಆಗಿದೆ. ನೀವು ನೋಡ್ಬೋದು ಯಾವ ಥರ ಇದೆ ಒಂದು ಕಲಾಕೃತಿ ಅಂತ ಹೇಳ್ಬಿಟ್ಟು. ಈ ದೇವಸ್ಥಾನಕ್ಕೆ ಮುಂದೆ ಬಂದುಬಿಟ್ಟು ಒಂದು ಸೂರ್ಯನಾರಾಯಣ ಅಂತ ಒಂದು ದೇವಸ್ಥಾನ ಇದೆ, ಮತ್ತು ಪಕ್ಕದಲ್ಲಿ ನಂದಿ ಅಂತ ಇದೆ. ನೀವು ನೋಡ್ಬೋದು ಈ ಒಂದು ಟೆಂಪಲ್ ಬಂದುಬಿಟ್ಟು ತ್ರಿಕೂಟೇಶ್ವರ ದೇವಸ್ಥಾನದ ಒಂದು ಎಂಟ್ರೆನ್ಸ್ ಆಗಿದೆ ನೋಡಿ ಇದೆ. ಮತ್ತು ಇಲ್ಲಿ ನೋಡ್ತಾ ಇರೋದು ಬಂದುಬಿಟ್ಟು ಒಂದು ಗಜಲಕ್ಷ್ಮಿ ಅಂತ ಹೇಳ್ಬಿಟ್ಟು ನೋಡಿ, 2 ಕಡೆ ಒಂದು ಗಜ ಅನ್ನೋದಿರುತ್ತೆ, ಮಧ್ಯದಲ್ಲಿ ಲಕ್ಷ್ಮಿ ಅನ್ನೋದಿರುತ್ತೆ. ನೀವು ನೋಡ್ತಾ ಇರೋದು ಒಂದು ದ್ವಾರ ನೋಡಿ, ಅದೇ ಒಂದು ಮೈನ್ ಎಂಟ್ರೆನ್ಸ್ ಆಗಿದೆ. ಗೈಸ್, ಈ ತ್ರಿಕೂಟೇಶ್ವರ ದೇವಸ್ಥಾನಕ್ಕೆ ಒಂದು ಬಲಗಡೆ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅಂತ ಒಂದು ದೇವಸ್ಥಾನ ಆದರೆ ನಿಮಗೆ ಒಂದು ಕಾಣಿಸುತ್ತೆ. ಒಂದು ರೈಟ್ ಸೈಡು ನೀವು ನೋಡ್ಬೋದು, ಇದೇ ಒಂದು ದೇವಸ್ಥಾನ ನಿಮಗೆ ಮುಂದೆ ಕಾಣಿಸ್ತಾ ಇರೋದು ಸಾವಿತ್ರಿ, ಸರಸ್ವತಿ, ಗಾಯತ್ರಿ ಅಂತ ಹೇಳ್ಬಿಟ್ಟು. ಮತ್ತು ಈ ದೇವಸ್ಥಾನ ಮುಂದೆ ಕೂಡ ಒಂದು ಗಜಲಕ್ಷ್ಮಿ ಅನ್ನೋದು ನಿಮಗೆ ಮುಂದೆ ಕಾಣಿಸುತ್ತೆ. 2 ಗಜಗಳ ಮಧ್ಯೆ ಒಂದು ಲಕ್ಷ್ಮಿ ಆದರೆ ಕಾಣಿಸುತ್ತೆ. ಮತ್ತು ನೀವು ನೋಡ್ತಾ ಇರೋದು ಬಂದುಬಿಟ್ಟು ಒಂದು ದೇವಾಲಯದ ಒಂದು ಮುಂದೆ ದ್ವಾರ ಆಗಿದೆ ಇದು. ಗೈಸ್ ನೀವು ನೋಡ್ತಾ ಇರೋ ಒಂದು ದೇವಸ್ಥಾನ ಮುಂದೆ ಸಾವಿತ್ರಿ, ಗಾಯತ್ರಿ, ಸರಸ್ವತಿ ದೇವಸ್ಥಾನ ಮುಂದೆ ಆದರೆ ಒಂದು ಸರಸ್ವತಿ ದೇವಸ್ಥಾನ ಆದರೆ ನಿಮಗೆ ಕಾಣಿಸುತ್ತೆ. ಗೈಸ್, ಇಲ್ಲಿ ನೋಡ್ಬೋದು ನಿಮಗೆ ಕಲಾಕೃತಿಗಳು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ಬ್ಲ್ಯಾಕ್ ಸ್ಟೋನಲ್ಲಾದರೆ ನಿರ್ಮಾಣ ಮಾಡಿದ್ದಾರೆ, ಒಂದು ಆಗಿನ ಕಾಲದ ಒಂದು ಕಲಾಕೃತಿಗಳಿವೆಲ್ಲ. ನೀವು ನೋಡ್ಬೋದು ಯಾವ ಥರ ಒಂದು ಎಲ್ಲ ಒಂದು ಆ ಕಲಾಕೃತಿಗಳಾದರೆ ನಿಮಗೆ ಕರೆಕ್ಟ್ ಕಾಣಿಸಲ್ಲ ನೋಡಲಿಕ್ಕೆ, ನೀವು ನೋಡ್ಬೋದು. ಮತ್ತು ಗಣೇಶನ ವಿಗ್ರಹ ಮಾತ್ರ ಒಂದು ಕರೆಕ್ಟಾಗಿ ಕಾಣಿಸುತ್ತೆ, ನೀವು ನೋಡ್ಬೋದು ಆ ಥರ ಕ್ಲಿಯರ್ ಆಗಾದರೆ ಸ್ವಲ್ಪ ನಾವು ಬೇಗ ಕಂಡುಹಿಡಿದು ಬಿಡ್ಬೋದು ಗಣೇಶನ ವಿಗ್ರಹ ಆದರೆ.
ಮತ್ತು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಲಾಕೃತಿಗಳೆಲ್ಲ ನಿಮಗೆ ಹಳೇ ಕಾಲದ ಈ ಕಲಾಕೃತಿಗಳೆಲ್ಲ ಬಂದುಬಿಟ್ಟು ಒಂದು ಬ್ಲ್ಯಾಕ್ ಸ್ಟೋನಲ್ಲಿ ಅದರ ನಿರ್ಮಾಣ ಮಾಡಿದ್ದಾರೆ. ನೋಡಿ ಗೈಸ್ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಏನು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಅದೆಲ್ಲ ಒಂದು ಗೈಡ್ ಅವ್ರ ಸಹಾಯದಿಂದ ಹೇಳ್ತಾರೆ ಇನ್ಫಾರ್ಮೇಷನ್ನು ಗೈಸ್. ಇದೆಲ್ಲ ನನಗೇನು ಗೊತ್ತಿಲ್ಲ ಇನ್ಫಾರ್ಮೇಷನು. ಸೊ ಆ ಥರ ಎಲ್ಲ ಒಂದು ಗೈಡು ಹೇಳ್ಕೊಟ್ರು. ಸೊ ಅವ್ರ ಪ್ರಕಾರ ನಾನು ಎಲ್ಲ ಒಂದು ಬಿಟ್ಸ್ ವೈಸ್ ಅದರ ಹೇಳ್ತಾಯಿದ್ದೀನಿ ಗೈಸ್. ಇದು ಬಂದುಬಿಟ್ಟು ಒಂದು 10 ತಲೆಯ ರಾವಣ ಬಂದುಬಿಟ್ಟು ಒಂದು ಶಿವ ಪಾರ್ವತಿಯನ್ನು ಒಂದು ಲೋಕದ ಮೇಲೆ ಎತ್ಕೊಂಡು ಹೋಗುತ್ತಂಥ ಸನ್ನಿವೇಶ. ಸೊ ಇದು ಬಂದುಬಿಟ್ಟು ನೋಡ್ಬೋದು ಗೋಪುರ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ಸುಮಾರು ಹಳೇ ಕಾಲದ ಗೋಪುರಗಳು. ಇವಾಗ ನೋಡಿ ಇವಾಗಿರೋ ಅಂಥ ಗೋಪುರಗಳು ಅಷ್ಟೊಂದು ಕರೆಕ್ಟಾಗಿ ಕಾಣಿಸಲ್ಲ ನೋಡಿ. ಅವಾಗ ಬರೀ ಒಂದು ಕಲ್ಲಲ್ಲೇ ಕೆತ್ತನೆ ಮಾಡಿರುವಂಥ ಗೋಪುರಗಳಾದರೆ ನಿಮ್ಗೆ ಈ ಥರ ಕಾಣಿಸ್ತವೆ. ನೋಡಿ ಗೈಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಕರ್ನಾಟಕದ ಅದ್ಭುತಗಳು ಇನ್ನೂ ಎಷ್ಟೊಂದು ಇದೆಯೋ, ನಮ್ಮ ಜೀವನ ಪೂರ್ತಿ ಸುತ್ತಿದ್ರೆ ಕೂಡ ನಿಮ್ಮ ಕೈಯಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಇದು ಬಂದುಬಿಟ್ಟು ನೋಡಿ ಗೋಪುರ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ಒಂದು ಕೇದಾರ್ನಾಥಲ್ಲಿ ಇದೆ ಅಲ್ವಾ. ಸೊ ಆ ಥರ ಒಂದು ಗೋಪುರ ಆದರೆ ನಿಮ್ಗೆ ಮುಂದೆ ಕಾಣಿಸುತ್ತೆ, ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಗೈಸ್ ಇದೆಲ್ಲ ಒಂದು ಪ್ರತಿಯೊಂದೂ ತುಂಬ ಅದ್ಭುತವಾಗಾದರೆ ಇದೆ. ಎಲ್ಲ ಒಂದು ಕೆತ್ತನೆ ಮಾಡಿರೋಂಥದ್ದು ಸಣ್ಣ ಸಣ್ಣ ವಿಚಾರಗಳು ಕೂಡ ನಿಮಗೆ ಆ ಥರ ಒಂದು ಕಾಣಿಸ್ತವೆ ಅಂತ ಹೇಳ್ಬಿಟ್ಟು. ನೋಡಿ ಗೈಸ್ ಬಾವಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಒಂದು ಹಳೇ ಕಾಲದ ಬಾವಿ. ಇದು ಬಂದುಬಿಟ್ಟು ಸುಮಾರು ಮೆಟ್ಲುಗಳಾದ್ರೆ ಇದೆ, ಸುಮಾರು ಕಿಲೋಮೀಟ್ರ್ಗಳಾದರೆ ಆಳ ಇದೆ ಈ ಬಾವಿ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಎಲ್ಲನೂ ಈ ಬಾವಿನೇ. ಇದು ಬಂದುಬಿಟ್ಟು ಒಂದು ತ್ರಿಕೂಟೇಶ್ವರ ದೇವಸ್ಥಾನದಲ್ಲಾದರೆ ಇರುತ್ತೆ, ಅಂದರೆ ಮುಂದಕ್ಕೆ ಬಂದರೆ ಒಂದು ಸೂರ್ಯನಾರಾಯಣ ದೇವಸ್ಥಾನ ಮುಂದೆ ಆದರೆ ಕಾಣಿಸುತ್ತೆ. ಇದು ಬಂದುಬಿಟ್ಟು ಒಂದು ಗೌರ್ಮೆಂಟ್ ಒಂದು ಆಧೀನದಲ್ಲಾದರೆ ಇದೆ, ಸರ್ಕಾರದ ಆಧೀನದಲ್ಲಾದರೆ ಇದೆ. ನೀವು ನೋಡೋಕ್ಕೆ ನೋಡಿ ಎಷ್ಟು ದೊಡ್ಡದು ಕಾಣಿಸುತ್ತೆ ಗೈಸ್. ಇದು ಬಂದುಬಿಟ್ಟು ಒಂದು ಬೀದಿ ದೀಪ, ಕರೆಂಟ್ ಕಂಬ ಆಗಿನ ಒಂದು KEB ಇದು. ಅಂದರೆ ಲೈಟನ್ನು ಅಲ್ಲಿ ಇಡ್ತಾಯಿದ್ರು ಎತ್ಕೊಂಡು ಹೋಗ್ಬಿಟ್ಟು, ಅಂದರೆ ಬೀದಿ ದೀಪವನ್ನು ಎತ್ಕೊಂಡು ಹೋಗ್ಬಿಟ್ಟು ಮೇಲೆ ಇಡ್ತಾಯಿದ್ರು. ಸೊ ಆವಾಗ ಆ ದೇವಸ್ಥಾನಕ್ಕೆಲ್ಲ ಒಂದು ಬೆಳಕನ್ನು ಬರ್ತಾಯಿತ್ತು ಅಂತ ಎಷ್ಟೊಂದು ಪುರಾಣಗಳಾದರೆ ನಮಗೆ ತಿಳಿಸುತ್ತೆ. ಮತ್ತು ಹಿಸ್ಟ್ರಿದಲ್ಲಿ ಕೂಡ ಎಷ್ಟೊಂದು ಪುರಾಣಗಳಾದರೆ ಇದೆ ಇದ್ರ ಬಗ್ಗೆ. ಸೊ ಆ ಥರ ತುಂಬ ಒಂದು ಬೀದಿ ದೀಪಗಳು ಅವಾಗ ಇರಲಿಲ್ಲ. ಸೊ KEB ಆಗಿದೆ ಒಂದು ವರ್ಕ್ ಮಾಡ್ತಾಯಿತ್ತು. ನೀವು ನೋಡ್ಬೋದು ನೋಡಿ ಗೈಸ್ ಯಾವ ಥರ ಇದೆ ಅಂತ ದೇವಸ್ಥಾನ. ಮತ್ತು ಇವಾಗ ನಾವು ಬಂದುಬಿಟ್ಟು ಒಂದು ಅಷ್ಟ ಗಜ ಗಣಪತಿ ಅಂತ ಒಂದು ದೇವಸ್ಥಾನಕ್ಕಾದರೆ ನಾವು ಹೋಗ್ತಾಯಿದ್ದೀವಿ ಇವಾಗ. ಸೊ ನೀವು ನೋಡ್ಬೋದು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಅಷ್ಟಭುಜ ಗಣಪತಿ ಅಂತ ಇಲ್ಲಿ ಮುಂದೆ ಕಾಣಿಸ್ತಾ ಇದೆ ನಿಮಗೆ. ಸೊ ಒಳಗಡೆ ಹೋಗಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ಬೋದು ಯಾವ ಥರ ಒಂದು ಬರೆದಿದ್ದಾರೆ ಅಂತ ಹೇಳಿ. ಪ್ರತಿದಿನ ನೀವು ಡೇಟ್ನ ಬರಿತಾನೆ ಇರ್ತಾರೆ. ಡೇಟ್ನ ಯಾವ್ದಾರ ಒಂದು ಸಂಕಷ್ಟ ಬುಧವಾರ ಒಂದು ಡೇಟು ಈ ಥರ ಒಂದು ಟೈಮು ಎಲ್ಲನೂ ಬರಿತಾ ಇರ್ತಾರೆ. ಪ್ರತಿದಿನವೂ ಈ ಒಂದು ಬೋರ್ಡನ್ನು ಬರಿತಾನೆ ಇರ್ತಾರೆ ಇಲ್ಲಿ. ನೀವು ನೋಡ್ಬೋದು ಒಳಗಡೆ ದೇವಸ್ಥಾನ ಆದರೆ ನಿಮಗೆ ಈ ಥರ ಕಾಣಿಸುತ್ತೆ ಗೈಸ್. ಇದು ಬಂದುಬಿಟ್ಟು ನಿಮಗೆ ನೋಡ್ತಾ ಇರೋದು ಬಂದುಬಿಟ್ಟು ಒಂದು ಸರಸ್ವತಿ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಇದು ವೀಡಿಯೋ ಮಾಡೋಂಗಿಲ್ಲ, ಗೌರ್ಮೆಂಟ್ ಅದಿನಲ್ಲಿ ಇದೆ.